ಈ ಗ್ರಾಮದ ಹೆಸರು ಹಸಿರು ಹೊಳೆ. ಅಲ್ಲಿ ಒಂದು ಸಣ್ಣ ಮನೆ, ಆದರೆ ಆ ಮನೆಯಲ್ಲಿ ತುಂಬಾ ದೊಡ್ಡ ಹೃದಯದ ಇಬ್ಬರು ಸಹೋದರಿಯರು. ಇಬ್ಬರು ಒಬ್ಬರನ್ನೊಬ್ಬರು ಅಂದರೆ ತುಂಬಾ ಪ್ರೀತಿ. ಅಕ್ಕ ಸಾವಿತ್ರಿ, ತಂಗಿ ಪ್ರಿಯ ಸಾವಿತ್ರಿ. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಜವಾಬ್ದಾರಿಯುತಳು. ಮಾಧವಿ ಮಾತ್ರ ತುಂಬಾ ಚಿಕ್ಕವಳಾಗಿದ್ದ ಕಾರಣ ಸ್ವಲ್ಪ ನಿರ್ದೋಷಿ. ಒಂದು ದಿನ ಅವರ ಜೀವನವೇ ಬದಲಾಯಿತು. ಅಮ್ಮ, ನಾನು ಶಾಲೆಗೆ ಹೋಗ್ಬೇಕು. ಮಗಳೇ, ನಮ್ಮ ಪರಿಸ್ಥಿತಿ ಅಷ್ಟೇ ಕಣಮ್ಮ. ನಿನ್ನನ್ನು ಶಾಲೆಗೆ ಕಳಿಸಲು ನಮ್ಮ ಹತ್ತಿರ 1 ರೂಪಾಯಿ ಕೂಡ ಇಲ್ಲ. ಆ ಮಾತನ್ನು ಕೇಳಿದ ಸಾವಿತ್ರಿ ಮನಸ್ಸು ಒಡೆದು ಹೋಯಿತು. ಅವಳು ಒಳಗೆ ಒಂದು ನಿರ್ಧಾರ ಮಾಡಿದಳು. ನನ್ನ ತಂಗಿಯನ್ನು ಅವಳ ಆಸೆಯಂತೆ ಶಾಲೆಗೆ ಕಳುಹಿಸಬೇಕು. ಅಮ್ಮನ ಆರೋಗ್ಯ ಸರಿಯಿಲ್ಲ, ಅವರಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮನಿಗೆ ಸಹಾಯ ಮಾಡಬೇಕು. ಕೆಲವು ತಿಂಗಳಲ್ಲಿ ಅವರ ತಾಯಿ ಅನಾರೋಗ್ಯದಿಂದ ಮೃತಪಟ್ಟರು. ಎಲ್ಲರೂ ತುಂಬಾ ದುಃಖದಿಂದ ಇದ್ದರು. ಮನೆ ತುಂಬಾ ಮೌನ. ಅಕ್ಕ, ನಮ್ಮಮ್ಮ ಎಲ್ಲಿ ಹೋದ್ರು? ಅಮ್ಮ ದೇವರತ್ರ ಹೋಗಿದ್ದಾರೆ. ನೀನು ಚಿಂತಿಸ್ಬೇಡ, ನಾನಿದ್ದೀನಿ. ಮತ್ತೆ ನಮ್ಮನ್ ಯಾರ್ ನೋಡ್ಕೊಳ್ತಾರೆ? ಪುಟ್ಟ, ಏನು ಯೋಚನೆ ಮಾಡಬೇಡ, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಆ ದಿನದಿಂದಲೇ ಸಾವಿತ್ರಿ ಅಕ್ಕ ಮಾತ್ರ ಅಲ್ಲ, ಅಪ್ಪ ಅಮ್ಮ ಆಗಿಬಿಟ್ಟಳು. ಸಾವಿತ್ರಿ ತನ್ನ ಜೀವನವನ್ನೇ ಬದಿಗಿಟ್ಟು ತನ್ನ ತಂಗಿಗೋಸ್ಕರ ಹೊಲದಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದಳು. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯ ಮುಂದೆ ಕಸ ಗುಡಿಸಿ, ನೀರು ಹಾಕಿ, ಪಾತ್ರೆ ತೊಳೆದು ಮನೆ ಸ್ವಚ್ಛಗೊಳಿಸಿ ಆಮೇಲೆ ಬೇಗ ಬೇಗ ಹೊರಗಡೆ ಕೆಲಸಕ್ಕೆ ಹೋಗುವುದು. ಆದರೂ ಅವಳು ಖುಷಿಯಾಗಿದ್ದಳು. ಯಾಕೆಂದ್ರೆ ಅವಳ ಕನಸು ಒಂದೇ, ನನ್ನ ತಂಗಿ ಓದಿ ದೊಡ್ಡ ವ್ಯಕ್ತಿಯಾಗಬೇಕು. ನಮ್ಮ ತಂದೆ ತಾಯಿ ಕನಸು ನನಸಾಗಬೇಕು. ಒಂದು ದಿನ ಪ್ರಿಯಾ, ಅಕ್ಕ, ನೀನ್ ಯಾಕೆ ಇಷ್ಟು ಕೆಲಸ ಮಾಡ್ತಿದ್ದೀಯಾ? ನನಗೂ ಹೇಳು, ಕೆಲಸ ನಾನ್ ಮಾಡ್ತೀನಿ. ನೀನು ಓದಿ ದೊಡ್ಡ ವ್ಯಕ್ತಿಯಾಗು, ಅಷ್ಟೇ ಸಾಕು. ಮನೆ ಕೆಲಸ ನಾನು ನೋಡ್ಕೋತೀನಿ. ಅಕ್ಕ, ನಾನು ಓದಿ ದೊಡ್ಡವಳಲಾಗಿ ನಿನ್ನ ನೋಡ್ಕೋತೀನಿ. ಸಾವಿತ್ರಿ ದಿನಗೂಲಿ ಮಾಡಿ ಸಣ್ಣ ಸಣ್ಣ ಹಣ ಉಳಿಸಿಕೊಂಡಳು. ಕೆಲಸದ ಸಮಯ ಊಟವನ್ನೇ ಬಿಡುತ್ತಿದ್ದಳು. ಇದನ್ನು ಗಮನಿಸಿದ ಪ್ರಿಯಾ, ಅಕ್ಕ, ನೀನ್ ಊಟ ಮಾಡಲ್ವಾ? ನನಗೆ ಹಸಿವಿಲ್ಲ ಪ್ರಿಯಾ, ನೀನು ಊಟ ಮಾಡು. ತಡವಾಗುತ್ತಿ, ನಾನು ಬರುತ್ತೇನೆ. ಆದರೆ ನಿಜ ಸಂಗತಿ ಏನೆಂದರೆ ಅವಳು ಹಸಿವಿನಿಂದ ನರಳುತ್ತಿದ್ದಳು. ಒಂದು ದಿನ ಭಾರೀ ಮಳೆಗಾಳಿ. ಆದರೂ ಅವಳು ಕೆಲಸ ಮಾಡುವುದು ನಿಲ್ಲಿಸಲಿಲ್ಲ. ಅಯ್ಯೋ ದೇವರೇ, ಇದೇನು? ನಾನು ಕೆಲಸ ಮಾಡುವ ಸಮಯದಲ್ಲಿ ಮಳೆ ಬರುತ್ತಿದೆ. ಇವತ್ತು ಕೆಲಸ ಮಾಡಿಲ್ಲ ಅಂದ್ರೆ ತಂಗಿಗೆ ಪ್ಲೀಸ್ ಹೇಗೆ ಕಟ್ಲಿ? ನಾನು ಕೆಲಸ ಮಾಡಬೇಕು. ರಾತ್ರಿ ಮನೆಗೆ ಬಂದು ತಂಗಿಗೆ ಪುಸ್ತಕ ತಂದುಕೊಟ್ಟಳು. ಬುಕ್ಕು ನೀ ಎಲ್ಲಿಂದ ತಂದೆ? ನಿನಗಾಗಿ ಏನಾದರೂ ಮಾಡ್ತೀನಿ ಪ್ರಿಯಾ. ಅಕ್ಕ, ನಿನ್ನನ್ನು ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ದೆ. ಪ್ರಿಯಾ ದಿನೇ ದಿನಿ ಓದಿನಲ್ಲಿ ಮುಂದುವರೆದಳು. ಅವಳಿಗೆ ಗುರುಗಳು ಕೂಡ ತುಂಬಾ ಮೆಚ್ಚುಗೆ ಕೊಟ್ರು. ಒಂದು ದಿನ ಶಾಲೆಯಲ್ಲಿ, ನೀನು ತುಂಬಾ ಚೆನ್ನಾಗಿ ಓದುತ್ತಿದ್ದೀಯಾ, ಗುಡ್. ಪ್ರಿಯಾ, ನಿನಗೆ ಸ್ಕಾಲರ್ಶಿಪ್ ಸಿಗಬಹುದು. ಹೌದಾ ಸರ್? ಈ ವಿಷಯ ಕೇಳಿ ತುಂಬಾ ಖುಷಿಯಾಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಷಯವನ್ನು ಅಕ್ಕನಿಗೆ ಹೇಳಲು ಪ್ರಿಯಾ ಓಡಿ ಓಡಿ ಮನೆಗೆ ಬಂದಳು. ಅಕ್ಕ, ಅಕ್ಕ, ನನಗೆ ಸ್ಕಾಲರ್ಶಿಪ್ ಸಿಕ್ಕಂತೆ. ಸಾವಿತ್ರಿ ಮುಖದಲ್ಲಿ ಸಂತೋಷ ಹೊಮ್ಮಿತು. ನಾನು ಹೇಳ್ದೆ ಅಲ್ವಾ, ನೀನು ದೊಡ್ಡವ ಆಗ್ತೀಯಾ ಅಂತ. ಪ್ರಿಯಾ ಓದಿ ದೊಡ್ಡವಳಾಗಿ ಕೆಲಸ ಕೂಡ ಸಿಕ್ಕಿತು. ಅವಳು ಸುಂದರ ಮತ್ತು ಒಳ್ಳೆಯ ಹುಡುಗಿಯಾಗಿದ್ದಳು. ಆದ್ದರಿಂದ ಮದುವೆ ಮಾತು ಬರತೊಡಗಿದವು. ಒಂದು ದಿನ ಸಾವಿತ್ರಿ, ಪ್ರಿಯಾ, ನಿನಗೆ ಒಂದು ವಿಚಾರ ಹೇಳಬೇಕಮ್ಮ. ಹೇಳು ಅಕ್ಕ. ಪ್ರಿಯಾ, ನಿನಗೆ ಮದುವೆ ಮಾಡಬೇಕು. ಒಳ್ಳೆಯವರುಗಳು ಬರುತ್ತಿವೆ.
ಆದರೆ ಅಕ್ಕ, ನಿನ್ನ ಮದುವೆ ಆಗದೆ ನಾನು ಹೀಗೆ ಮದುವೆಯಾಗ್ಲಿ, ನಾನು ಮದುವೆ ಆಗಲ್ಲ. ಪ್ರಿಯಾ, ಆಟ ಬೇಡ. ನಿನ್ನ ಮದುವೆ ಆದ್ಮೇಲೆ ನಾನು ಮದುವೆ ಆಗ್ತೀನಿ, ಓಕೆನಾ? ಒಂದು ದಿನ ವರದ ಮನೆ ಮಂದಿ ಮನೆಗೆ ಬಂದರು. ನಿಮ್ಮ ತಂಗಿ ತುಂಬಾ ಒಳ್ಳೆಯವಳು, ನಮಗೆ ಇಷ್ಟವಾಯಿತು. ನೀವ್ ಯಾವಾಗ ಹೇಳ್ತೀರಾ ಅವಾಗ ಮದುವೆ ಇಟ್ಕೊಳ್ಳೋಣ. ಎಲ್ಲರೂ ಮಾತನಾಡಿಕೊಂಡು ಮದುವೆ ಫಿಕ್ಸ್ ಆಯ್ತು. ಮದುವೆ ತಯಾರಿ ಶುರುವಾಯ್ತು. ಆದರೆ ಹಣ ಮತ್ತೆ ದೊಡ್ಡ ಸಮಸ್ಯೆ. ಸಾವಿತ್ರಿ ತನ್ನ ಹಳೆಯ ಆಭರಣ, ಅಮ್ಮನ ನೆನಪುಗಳು, ಚಿನ್ನ ಎಲ್ಲವನ್ನೂ ಮಾರಿಬಿಟ್ಟಳು. ಒಂದು ದಿನ ಪ್ರಿಯಾ ಗಮನಿಸಿದಳು, ಅಕ್ಕ, ನಿನ್ನ ಕಿವಿ ಓಲೆಯಲ್ಲಿ ಅದು ಹಳೇದಾಗಿದೆಯಲ್ಲ, ಅದಕ್ಕೆ ಹಾಕುವುದಿಲ್ಲ. ಮದುವೆ ದಿನ ಬಂತು. ಪ್ರಿಯಾ ಮದುವೆ ಮಂಟಪದಲ್ಲಿ ಕುಳಿತಿದ್ದಳು. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಸಾವಿತ್ರಿ ದೂರದಿಂದ ನೋಡುತ್ತಿದ್ದಳು, ಕಣ್ಣಲ್ಲಿ ಸಂತೋಷದ ಕಣ್ಣೀರು. ನನ್ನ ತಂಗಿ ಇಂದು ತನ್ನ ಜೀವನ ಶುರು ಮಾಡುತ್ತಿದ್ದಾಳೆ. ಮದುವೆ ಮುಗಿದ ನಂತರ ಪ್ರಿಯಾ ಅಕ್ಕನ ಬಳಿ ಬಂದು ಅಕ್ಕನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅಕ್ಕ, ನೀನ್ ನನಗೆಷ್ಟು ಮಾಡಿದ್ದೀಯ, ತುಂಬಾ ಥ್ಯಾಂಕ್ಸ್ ಅಕ್ಕ. ಅದಕ್ಕೆಲ್ಲ ಥ್ಯಾಂಕ್ಸ್. ಯಾಕೆ ಪ್ರಿಯಾ, ಇದು ನನ್ನ ಕರ್ತವ್ಯ ಅಷ್ಟೇ. ಇಂದು ನೀನು ಹೊಸ ಜೀವನ ಶುರು ಮಾಡುತ್ತಿದ್ದೀಯ. ನಿನ್ನ ಖುಷಿಯಿಂದ ಇರುವ ಅದೇ ನಂಗೆ ಸಾಕು. ನಾನಿನ್ನು ಬರ್ತೀನಿ ಅಕ್ಕ. ಮದುವೆಯಾದ ಮೇಲೆ ಪ್ರಿಯಾ ತನ್ನ ಗಂಡನ ಮನೆಗೆ ಹೊರಟಳು. ಹೊಸ ಜೀವನ, ಹೊಸ ಜನ, ಹೊಸ ಜವಾಬ್ದಾರಿಗಳು. ಮೊದಲ ಕೆಲವು ದಿನಗಳು ಅವಳು ಅವಳ ಕಣ್ಣು ಪ್ರತಿದಿನ ನೆನಪಿಸಿಕೊಳ್ಳುತ್ತಿದ್ದಳು. ಇತ್ತ ಅಕ್ಕ ಏಕಾಂತ ಮನೆ. ತಂಗಿಯ ನಗು ಇಲ್ಲ, ಮಾತಿಲ್ಲ. ಅವಳು ಒಬ್ಬಳೇ ಕುಳಿತುಕೊಂಡು ಪ್ರಿಯಾ ಪುಸ್ತಕಗಳನ್ನು ನೋಡುತ್ತಿದ್ದಳು. ನಿಧಾನವಾಗಿ ದಿನಗಳು ಕಳೆಯುತ್ತಾ ಹೋದವು. ಪ್ರಿಯಾ ತನ್ನ ಹೊಸ ಜೀವನದಲ್ಲಿ ಬಿಸಿಯಾಗಿಬಿಟ್ಟಳು. ಫೋನ್ ಕೂಡ ಕಡಿಮೆಯಾಯಿತು. ಒಂದು ದಿನ ಸಾವಿತ್ರಿ ಕರೆ ಮಾಡಿದಳು. ಹಲೋ ಪ್ರಿಯಾ. ಅಕ್ಕ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನಂತರ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ಟಾಯ್ತು. ಸಾವಿತ್ರಿ ಮೌನವಾಗಿ ಫೋನ್ ನೋಡುತ್ತಿದ್ದಳು. ಆರಾದ್ರೆ ಸಾವಿತ್ರಿ ಹೋಬಳಿ ಕೂತು ಅಳುತ್ತಾ ಇದ್ದಳು. ನಾನು ಅವಳಿಗಾಗಿ ಬದುಕಿದೆ, ಈಗ ಅವಳಿಗೆ ಸಮಯವೇ ಇಲ್ಲ. ಆದರೆ ಒಳ ತಕ್ಷಣ ತನ್ನನ್ನೇ ತಾನು ಸಮಾಧಾನ ಮಾಡಿಕೊಂಡಳು. ಒಂದು ದಿನ ಪ್ರಿಯಾಗೆ ಹಳ್ಳಿಯ ಮನೆ ಪಕ್ಕದ ಅಜ್ಜಪೇಟೆಯಲ್ಲಿ ಸಿಕ್ಕಿದ್ದ. ಅವನು ಎಲ್ಲ ವಿಚಾರವನ್ನು ಹೇಳಿದ. ಅವಳು ಊಟ ಬಿಟ್ಟಿದ್ದು, ಆಭರಣ ಮರೆತು ತನ್ನ ಕನಸು ಬಿಟ್ಟಿದ್ದು. ಪ್ರಿಯಾ ಇದನ್ನೇ ಕೇಳಿಸಿ ಅತ್ತಳು. ಮಾರಣ ದಿನ ಕ್ಷಣವೂ ಯೋಜಿಸದೆ ಪ್ರಿಯಾ ತನ್ನ ಗಂಡನ ಜೊತೆ ಅಕ್ಕನ ಮನೆಗೆ. ಮನೆ ಒಳಗೆ ಬಂದಾಗ, ಅಕ್ಕ, ಐ ಆಮ್ ಸಾರಿ ಅಕ್ಕ, ಕ್ಷಮಿಸು. ನೀನು ಇಲ್ಲಿ? ಕ್ಷಮಿಸು ಅಕ್ಕ, ನಾನು ನಿನ್ನ ಮೌಲ್ಯ ಅರಿಯಲಿಲ್ಲ. ನೀನು ಖುಷಿ ಇದ್ದರೆ ಅಷ್ಟೇ ರೀ, ಅಕ್ಕನನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗೋಣ. ಬಡತನ, ಕಷ್ಟ, ಕುಟುಂಬದ ಸಮಸ್ಯೆಗಳ ಇದ್ದರೂ ತಂಗಿಯ ಕನಸನ್ನು ನೆರವೇರಿಸುವ ಅಕ್ಕ. ಅಕ್ಕ ತಂಗಿಯ ಪ್ರೀತಿ, ಕುಟುಂಬದ ಬಂಧತ್ಯಾಗ ಮತ್ತು ಭಾವನೆಗಳನ್ನು ತುಂಬಾ ಮನಮುಟ್ಟುವ ರೀತಿಯಲ್ಲಿ ತೋರಿಸಲಾಗಿದೆ. ಈ ಕನ್ನಡ ಮಾರಲ್ ಸ್ಟೋರಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ಕಥೆಯೊಂದಿಗೆ ಬರುವೆ. ಧನ್ಯವಾದಗಳು.